ನಾನು ರವಿಚಂದ್ರ ಮಾಟಲ್ದಿನ್ನಿ ಅಂತ ಕೊಪ್ಪಳದಿಂದ ಬಂದಿದ್ದೇವೆ. ನಮ್ಮ ಒಂದು ಅಪ್ಪತ್ತಾಯ ಏನಪ್ಪಾ ಅಂತಂದ್ರೆ ಸುಮಾರು 50 ಜನ ನಾವು ಇವತ್ತು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸೇರಿದೀವಿ. ಒತ್ತಾಯ ಏನಪ್ಪಾ ಅಂದ್ರೆ 30 ವರ್ಷಗಳಿಂದ ಅವಿರತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ಒಳ ಮೀಸಲಾತಿ ಸದಾಶಿವ ಆಯೋಗದ ಒಳ ಮೀಸಲಾತಿಯ ಬಗ್ಗೆ ನಾಗಮೋಹನ್ ದಾಸ್ ಅವರು ಈಗಾಗಲೇ ಸರ್ಕಾರಕ್ಕೆ ಸುವರ್ಣವಾಗಿರ್ತಕ್ಕಂತಹ ಎಲ್ಲ ಡಾಟಾವನ್ನ ಎಂಪರಿಕಲ್ ಡಾಟಾವನ್ನ ನೀಟಾಗಿ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದೈತಿ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಪದೇ ಪದೇ ಯಾಕೆ ಗೊತ್ತಿಲ್ಲ ಕುಂತು ನೆಪವನ್ನಗಳನ್ನ ಹೇಳ್ತಾ ಸರ್ಕಾರ ಮುಂದೆ ಹಾಕ್ತಾನೆ ಹೋಗ್ತಾ ಇದೆ. ನಾಳೆ ಮೀಟಿಂಗ್ ಅಲ್ಲಿ ಮಾಡ್ತೀವಿ, ನಾಡಿದ್ ಮಾಡ್ತೀವಿ, ಮುಂದ್ ಮಾಡ್ತೀವಿ ಅಂತ ಹೇಳ್ತೀರಿ. ಇವರು ಚುನಾವಣೆ ಸಂದರ್ಭದಾಗ ನಮ್ಮ ಒಂದು ಇದರಲ್ಲಿ ಹೇಳ್ಕೊಂಡ್ ಬಂದಾರ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಸಚಿವ ಸಂಪುಟದಲ್ಲಿ ಮಾಡ್ಬಿಡ್ತೀವಿ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬಿಡ್ತೀವಿ ಘಂಟಾಘೋಷವಾಗಿ ಅಂತ ಹೇಳ್ಕೊಂಡ್ರು. ಆದ್ರೆ ಇವರು ಸಿಎಂ ಆಗಿ 2-3 ವರ್ಷಗಳ ಕಳೆಯಾಕ್ ಬಂತು. ಇದುವರೆಗಾದ್ರೂ ಒಂದು ಒಳ ಮೀಸಲಾತಿಯನ್ನ ಹೋರಾಟ ಒಂದು ವರದಿಯನ್ನ ಒಪ್ಪಿಕೊಂಡ ಸದನದಲ್ಲಿ ಇವರು ನ್ಯಾಯ ಕೊಡ್ತಾ ಇಲ್ಲ. ವಕೀಲರ ಹೋರಾಟ ಮಾಡ್ತಾ ಇದೀವಿ, ಹಲವಾರು ಜನ ಹೋರಾಟ ಮಾಡ್ತೀವಿ. ಮೊನ್ನೆ ಲಾಸ್ಟ್ ಒಂದು ಕಳೆದ 4-5 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಹೋರಾಟ ಆಯ್ತು. 8 ಜನ ನಮ್ಮ ಸಮುದಾಯದ ಜನ 8 ಜನ ಸತ್ತೋದ್ರು, ತೀರೋದ್ರು, ಆಕ್ಸಿಡೆಂಟ್ ತೀರೋದ್ರು, ಹಲವಾರು ಜನ ಗಾಯಗೊಂಡ್ರು. ಕರ್ನಾಟಕದಂತ ಈ ಒಂದು 30 ವರ್ಷದ ಒಳಗಡೆ ಸರಿ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 100-150 ಹೋರಾಟಗಳಾಗ್ಯಾವ. 30 ವರ್ಷದ ಅವಧಿಯಲ್ಲಿ ಸುಮಾರು 100-150 ಹೋರಾಟಗಳಾಗ್ಯಾವು. ಎಲ್ಲ ವಿರುದ್ಧ, ಸದಾಶಿವ ಆಯೋಗದ ವಿರುದ್ಧ. ಸರ್ಕಾರಗಳೇನ್ ಮಾಡ್ತವೆ, ಒಂದು EWS ಹೋರಾಟ, EWS ಒಂದು ಮೀಸಲಾತಿ ಹೋರಾಟಗಳನ್ನ ಬರೀ ಒಂದು ತಿಂಗಳಲ್ಲೇ ಮಾಡಿ ಮುಗಿಸ್ತಾವು. ಬಟ್ ನಮ್ಮ ಒಂದು ಶೋಷಿತರ ಒಂದು ಕೂಗನ್ನ ಯಾಕೆ ಸರ್ಕಾರ ತಗೋತಾ ಇಲ್ಲ? ಮೊನ್ನೆ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು, ಇನ್ನೊಂದ್ ದಿನ ಕಾಲಾವಕಾಶ ಇದೆ ಸರ್, ನಾಳೆ 19ಕ್ಕೆ ಅಧಿವೇಶನದಲ್ಲಿ ಇದನ್ನ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ನಾವು ಕಾದು ನೋಡ್ಬೇಕಾಗೈತಿ. ನಾಳೆ ಏನ್ ಇವರು ಮತ್ತೆ ಈ ತರ ದೇವರ ಕೊಟ್ಟರು ಪೂಜಾರಿ ವಾರವನ್ನ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕೆ ಇಷ್ಟು ಒಂದು ಧೋರಣೆಯನ್ನ ತೋರ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಸರಿ ಸುಮಾರು ಇದು ಒಂದು ವೈಜ್ಞಾನಿಕ ವರದಿ ನೋಡ್ರಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಅವರು ಸಾಹೇಬರು. ಅವರೊಬ್ಬ ಮಾಜಿ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಸಂವಿಧಾನ ಓದಂತಕ್ಕಂಥ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು. ದಾಖಲೆ ಮಟ್ಟದಲ್ಲಿ ರಾಜ್ಯದಲ್ಲಿ ಆ ಒಂದು ಪುಸ್ತಕ ಬಿಡುಗಡೆ ಆಗೈತಿ. ಒಳ್ಳೆ ಒಂದು ಅದಕ್ಕೆ ಮುನ್ನುಡಿಯನ್ನ ತಾವೇ ಸರ್ಕಾರದವರು ಬರ್ದಾರ. ಅದನ್ನ ಅರ್ಥ ಮಾಡ್ಕೋಬೇಕು. ನಾಗಮೋಹನ್ ದಾಸ್ ಅವರು ಒಳ್ಳೆ ಒಂದು ವರದಿಯನ್ನು ಕೊಟ್ಟಾರ. ಯಾವುದೋ ಅವೈಜ್ಞಾನಿಕವಿಲ್ಲ, ವೈಜ್ಞಾನಿಕ ವರದಿ ಐತಿ. ಸರ್ಕಾರನೇ ಮುಂದೆ ನಿಂತ್ಕೊಂಡು ಏನ್ ಮಾಡೈತಿ, ಇದನ್ನೆಲ್ಲ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿ, ಹಲವಾರು ನೌಕರರ ನೇಮಕಾತಿ ಮಾಡಿ, ಮನೆಗಳಿದ್ದಾರೆ, ಯಾವ ಜಾತಿ ಎಷ್ಟಿದೆ, ಎಷ್ಟು ಜನಸಂಖ್ಯೆ ಇದೆ, ಯಾವ ರೀತಿ ಬಡತನ ಇದೆ, ಯಾವ ರೀತಿ ಏನಿದೆ ಅಂತ ಎಲ್ಲವನ್ನ ಡಾಟಾ ಕಲೆಕ್ಟ್ ಮಾಡಿ ಮತ್ತೆ ಮೊದಲೊಮ್ಮೆ ಇವತ್ತು ನಾಳೆ ನಾಡಿದ್ದು ಇದೇ ರೀತಿ ಮಾಡ್ತಾ ಹೋದ್ರ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಸಹ ಆಗ್ತದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ಪಾಲನೆ ಮಾಡಿ ಸಾಹೇಬ್ರೆ. ನಿಮಗಿಂತ ಸರ್ಕಾರಕ್ಕಿಂತ ಸಣ್ಣದಲ್ಲ ಸುಪ್ರೀಂ ಕೋರ್ಟ್, ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡ್ಲಿಲ್ಲ ಅಂದ್ರ ಮತ್ತೆ ಯಾವ ರೀತಿ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತೈತಿ. ಸೊ ಹಾಗಾಗಿ ಬರೀ ಮಾತಾಗಬಾರ್ದು, ನಿಮ್ಮ ಮಾತು ಕೃತಿ ಆಗ್ಲಿ ಮಾನ್ಯ ಸಿದ್ದರಾಮಯ್ಯನವರೇ. ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ನಾವೇನ್ ಮಾಡ್ತೀವಿ, ಕೊಪ್ಪಳ ಜಿಲ್ಲೆಯಿಂದ, ಅದು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ, ತಾಲೂಕು ವಕೀಲರ ಸಂಘದಿಂದ ಸುಮಾರು 50 ಜನ ವಕೀಲರು ಇವತ್ತು ನಾವು ನಮ್ಮ DM ಪೂಜಾರ್ ಸರ್ ವಕೀಲರ ನೇತೃತ್ವದಲ್ಲಿ, ನಮ್ಮ ಗಾಳಪ್ಪ ಶಿವಪುರ್ ಸರ್ ವಕೀಲರ ನೇತೃತ್ವದಲ್ಲಿ, ಮಾರುತಿ ಚಾಮಲಾಪುರ್ ಸರ್ ಅವರ ನೇತೃತ್ವದಲ್ಲಿ, ರಮೇಶ್ ಗಡೇದಾರ್ ಸರ್ ನೇತೃತ್ವದಲ್ಲಿ, ಇನ್ನು ನಮ್ಮ ಜಯರಾಜ್ ಸರ್ ಅಂತಿದ್ದಾರೆ ಅವರ ನೇತೃತ್ವದಲ್ಲಿ, ಹಲವಾರು ಜನ ನೇತೃತ್ವದಲ್ಲಿ ನಾವು ಈಗಾಗಲೇ ವಕೀಲರು 3ನೇ ಹೋರಾಟ ಮಾಡ್ತಾ ಇದ್ದೀವಿ. ವಿಶೇಷ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಒಂದು 3 ಹೋರಾಟ ಸದಾಶಿವ ಆಯೋಗದಲ್ಲಿ ಒಂದು ಜಾರಿ ಆಗ್ಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀವಿ, ಇವ್ರೇನಾದ್ರೂ ನಾಳೆ ಇದನ್ನ ಜಾರಿ ಮಾಡದೇ ಇದ್ರೆ ಮುಂದಿನ ಹಂತದಲ್ಲಿ ನಾವೆಲ್ಲ ವಕೀಲರು ನ್ಯಾಯಾಲಯಕ್ಕೆ ಇದಕ್ಕೆ ನಾವು ವ್ಯಾಜ್ಯವನ್ನ ಹಾಕ್ತೀವಿ. ಇವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಏರ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಪೂಜಾರ್ ಅಂತ ವಕೀಲರು, ಕೊಪ್ಪದಿಂದ ನಾವು ಸುಮಾರು 50 ಜನ ವಕೀಲರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಲು ಬಂದಿದ್ದೇವೆ. ಈಗ ನಾಗಮೋಹನ್ ದಾಸ್ ಸಾಹೇಬರ ವರದಿಯನ್ನು ಯಥಾವತ್ತಾಗಿ ಈ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಜಾರಿ ಮಾಡ್ಲಿ ಅಂತ ಹೇಳಿ ನಮ್ಗೆ ಎಲ್ಲರದು ಒತ್ತಾಯ ಇದೆ. ಹೀಗಾಗಿ ಈ ನಾಗಮೋಹನ್ ದಾಸ್ ಮಾಡಿದಂತಹ ಒಂದು ವರದಿ ಸರಿಯಾಗಿದೆ, ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ನಾನು DM ಪೂಜಾರ್ ಅಂತ ವಕೀಲರು, ಕೊಪ್ಪಳ.